ದೊಡ್ಡ ಬಾಲದ ನಾಯಕರೇ ನೀವೇನು ಊಟವ ಮಾಡಿದಿರಿ. ಈಶ್ವರ ಭಜನೆ ಮಂಡಳಿ ಅಂದ್ರೆ ಅಲ್ಲೇ ಈಶ್ವರ ದೇವ್ರ ಗುಡಿತಲ್ರಿ? ಅಂದ್ರೆ ಮೊದಲು ಅಲ್ಲಿ ಮಾಡ್ತಿದ್ರಲ್ರಿ ಫಸ್ಟ್? ಇಲ್ಲ, ಮೊದಲು ಇಲ್ಲೇ ಮಾಡ್ತಿದ್ರಿ. ಇಲ್ಲೆಲ್ಲಾ ಹುಡುಗರು ನೌಕರಿ ಪಕ್ರಿ ಹತ್ತಿದ್ರ ಅವರಲ್ಲಿ ನಮ್ಮ ರೈತರ ಮತ್ತೆ ನೀವು ಒಬ್ಬನ ಏನ್ ಮಾಡಿದ್ರಪ್ಪ ನಮ್ಮ ಭಜನ್ಯಾಗ ಬಾ ಅಂತೇಳಿ ಅಲ್ಲೇ ಒಂದು 40 ವರ್ಷ ಆತ್ರಿ ಅಲ್ಲೇ ಮಾಡ್ತಾರೆ. ಇವರೆಲ್ಲ ನಮ್ಮ ಭಜನಿ ಕರೆಕ್ಟ್. ಈಗ ಅದಾಗಲಿ ಏನೋ ಒಂದು ಪ್ರಾರಂಭಕ್ಕ ನಾನು ಮೊಟ್ಟ ಮೊದಲಿಗೆ ಈ ಹಾಡಲಿಂತ ಇದಕ್ಕೆ ಆಸಕ್ತಿ ಬಂತು ಅಂದ್ರಲ್ಲ, ಸ್ವಲ್ಪ ಹೇಳ್ರಲ್ಲ. ಆಯ್ತು, ಅದಕ್ಕೆ ಟ್ಯೂನು ಆಗ ಈಗ ಏನು ಗೊತ್ತಿದ್ದಿದ್ರಿ. ದೊಡ್ಡ ಬಾಲದ ನಾಯಕರೇ ನೀವೇನು ಊಟವ ಮಾಡಿದಿರಿ. ದೊಡ್ಡ ಬಾಲದ ನಾಯಕರೇ ನೀವೇನು ಊಟವ ಮಾಡಿದಿರಿ. ನೀವೇನು ಊಟವ ಮಾಡಿದಿರಿ. ನೀವೇನು ಊಟವ ಮಾಡಿದಿರಿ. ಹಿರೇ ಬೀದಿಯಲ್ಲಿ ಓಡುವಿರಿ, ಕರೆ ಬೂದಿಯಲ್ಲಿ ಹೊರಳಾಡುವಿರಿ. ಹಿರೇ ಬೂದಿಯಲ್ಲಿ ಓಡುವಿರಿ, ಕರೆ ಬೂದಿಯಲ್ಲಿ ಹೊರಳಾಡುವಿರಿ. ದೊಡ್ಡ ಬಾಲನ ನಾಯಕರೇ ನೀವೇನು ಊಟವ ಮಾಡಿದಿರಿ. ನೀವೇನು ಊಟವ ಮಾಡಿದಿರಿ. ಕನಕ ಕುಟ್ಟುವ ಅಲ್ಲಿಗೆ ಹೋಗಿ ಹಣಕೀಣಕಿ ನೋಡಿದಿರಿ. ಕನಕ ಕುಟ್ಟುವ ಅಲ್ಲಿಗೆ ಹೋಗಿ ಹಣಕೀಣಕಿ ನೋಡಿದಿರಿ. ಕನಕ ಕುಟ್ಟುವ ಮಣಿಕಿಲ ಒಡದ ಕೈ ಕುಳಿ ರಾಗವ ಮಾಡಿದಿರಿ. ಕನಕ ಕುಟ್ಟುವ ಮಣಿಕಿಲ ಒಡದ ಕೈ ಕುಳಿ ರಾಗವ ಮಾಡಿದಿರಿ. ದೊಡ್ಡ ಬಾಲನ ನಾಯಕರೇ ನೀವೇನು ಊಟವ ಮಾಡಿದಿರಿ. ನೀವೇನು ಊಟವ ಮಾಡಿದಿರಿ. ಇದೆಲ್ಲ ಫಸ್ಟ್ ನೀವೇ ಫಸ್ಟ್ ಆಗ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಸುಮ್ಮನೆ ತಲೆಯಾಗ ಬಂತ ಹಾಡ್ಬಿಟ್ಟು. ಕರೆಕ್ಟ್ 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 ಕರೆಕ್ಟ್. ಈಗ ಎಷ್ಟು ಏಜ್ ರೀ ಗುರುಗಳು ನಿಮ್ಗೆ? ಈಗ 67 ನಡೀತಾವ. 67? 67 ನಡೀತಾವ್ರಿ. ಈಗೂ ಭಜನದ ಚಾಲೂನ ಐತಿ ಒಟ್ಟ ಈಗೂ ಮಾಡ್ತೀರಿ? ಈಗೂ ಮಾಡ್ತೇವ್ರಿ. ಗೊತ್ತ ನೋಡ್ರಿ, ಈಗ ನಿಮ್ಗೆ 67 ವರ್ಷ ಅಂತೇಳಿ ನಮಗ್ ಅನ್ಸಂಗಿಲ್ರಿ ಅದ. ಯಾಕೆ ಸರ್? ಈ ಹಾಡು ಕೇಳಿದ ಕೂಡಲೇನ ನಿಮ್ಗಷ್ಟ ಉತ್ಸಾಹ ಐತಿ ಹಾಡೋದು ಆಗ್ಲಿ. ಇನ್ನೂ ನೀವು 67 ವಯಸ್ಸು ಅಂದ್ರು ಅಷ್ಟು ಸ್ವರ ಸಣ್ಣ ಹುಡುಗರು ಹಾಡ್ದಂಗ ಅನಿಸ್ತದೆ. ಇಲ್ರಿ, ಸ್ವರ ಮೊದಲಿನ್ಕಿಂತ ಒಂದ್ ಸ್ವಲ್ಪ ಡಲ್ ಆಗೈತ್ರಿ. ಇಲ್ರಿ, ಯಾಕಂದ್ರೆ ನೋಡ್ರಿ ಅದು ಮೊದಲಿಂದ ಬೇರೆ. ಯಾಕಂದ್ರೆ ಅವಾಗ ನಿರಂತರ ಮಾಡ್ತಾ ಇರ್ತೇವೆ, ಈಗ ಯಾವಾಗಾರ ಒಂದ್ ದಿವ್ಸ ಮಾಡ್ತಾ ಇರ್ತೇವೆ. ಅದಕ್ಕೆ ಅಂದ್ರೆ ಇದಕ್ಕೆ ಬಹಳ ಫರ್ಕ್ ಆಗ್ತೈತೆ. ಈಗ ಏನಮ್ಮನೆ ಐತೆ ಅಂದಾಗ ಮತ್ತ ಅವಾಗ ಬೇಕಾದ ನಾವ್ ಹೇಳೋದೇ ಬೇಡ, ಅದಕ್ಕೆ ಗೊತ್ತಾಗ್ಬಿಡ್ತೈತೆ. ಹೌದು. ಆಮೇಲೆ ಹಂಗ ಇದು ನಮ್ಮ ಹಾಡುದಲ್ಲ, ನಮ್ಮ ಅಪ್ಪಾರು ನಮ್ಮ ಅಣ್ಣರು ನೋಡಿ ಆಯ್ತಪ್ಪ ಮತ್ ನೀ ಬಿಡುದಲ್ಲ, ಕಲ್ತಾರ ಕಲಿ ಅಂತೇಳಿ ಭಜನಾಗ ಕರ್ಕೊಂಬಂದ ಓಂ ಪ್ರಥಮ ಭಜನ ಮಾಡ್ಬೇಕಂದ್ರ ಹೆಂಗ ಮಾಡ್ಬೇಕು, ಏನ ಸ್ಮರಣೆ ಮಾಡ್ಕೋಬೇಕು, ಯಾವ ಪದ ಹಾಡ್ಬೇಕು. ನಮ್ದು ಇನ್ನೊಂದಂದ್ರೆ ಆಧ್ಯಾತ್ಮಿಕ ವಿಷಯ ಮಠದಾಗ ಮಾಡೋರು, ನಾವು ಹೆಚ್ಚಿಗೆ ಮಠದಾಗ ಮಾಡೇನಿ. ಅಲ್ಲಿ ಫಸ್ಟ್ ಯಾವ ಶ್ಲೋಕ ಅನ್ಬೇಕು, ಏನ್ ನೆನ್ಸ್ಬೇಕು, ಯಾವ ಹಾಡು ಹಾಡ್ಬೇಕು, ಆಮೇಲೆ ಫಸ್ಟ್ ಯಾರನ್ನ ಸ್ಮರಣೆ ಮಾಡ್ಕೋಬೇಕಂತ ಹೇಳಿ ಎಲ್ಲ ಹೇಳ್ಕೊಟ್ರೆ ಅದ ಟೈಪ್ ಹಾಡ್ತೇವ್ ನಾವು. ಯಾವ ಮಠದಾಗ ಇರ್ತಿದ್ರಿ? ಸಿದ್ದಾರೂಢ ಮಠಕ್ಕೆ ಹೋಗ್ತಿದ್ವಿ, ಸಂಪರ್ಕ. ಸಂಪರ್ಕ. ಆಮೇಲೆ ಪತೇಳ ಭಜನ್ ಮಠ ರೀ, ಇಲ್ಲಿ ದೇವರಪಳ್ಳಿ ಮೂಲ ಸಿದ್ದಾರೂಢ ಮಠ ಅಲ್ಲೇ ಹೋಗಿದ್ವಿ. ಅವಾಗ ಇವರೆಲ್ಲ ಇದಿದ್ದಾರೆ. ಆಮೇಲೆ ಅಲ್ಲೇ ನಿಗದಿ ಒಳಗೆ ಒಂದ್ ನಿತ್ಯಾನಂದ ಮಠ ಅಂತ ಐತ್ರಿ, ಅಲ್ಲಿ ಹೋಗಿದ್ವಿ. ಈಗ ಫಸ್ಟ್ ನಾವು ಸ್ಟಾರ್ಟಿಂಗ್ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದ ಶ್ಲೋಕ ಇದ್ರಿ. ಓಂ ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿ ದ್ವಂದ್ವಾತೀತಂ ಜಗನ ಸದೃಶಂ ತತ್ವಮಸಾದಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲವಚನಂ ಭಾವಾತೀತಂ ತ್ರಿಗುಣರಹಿತಂ ಚೈತನ್ಯಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ
ಮಾಡ್ಬೇಕ್ರಿ ನಾವು ಫಸ್ಟ್. ಆಮೇಲೆ ಇದನ್ನು ಕೂಡ ಹೇಳ್ಕೊಟ್ಟಿದ್ರು ಅವ್ರು, ಇದನ್ನ ನೆನಸಪ್ಪ ಅಂತ ನಮ್ಮ ಗುರುಗಳು. ಸದ್ಗುರು ಸಸರಿಗಮ ಪದನಿ ಸದ್ಗುರು ಸಸರಿಗಮ ಪದನಿ ಭವದ ಬಾಲನ ನಿಷ್ಕಣಗಳು ಸುಳಿ ಸಾಧು ಸಜ್ಜನರೋಳ ನಾಡೋಣಿ. ಇದನ್ನ ಹಾಡೇ ನಾವು ಒಂದು ಹಾಡ್ಬೇಕು ಅವಾಗ. ಅಂದ್ರೆ ಇದ್ರೊಳಗೆ ಏನೈತ್ರಿ, ಸದ್ಗುರು ಸಸರಿಗೆ ಮಪದನಿ ಸದ್ಗುರುನ ಕಡೆನ ಎಲ್ಲ ಅಡಿಗೈತಿ. ನೀ ಎಷ್ಟರಾಗ ಹಾಡ್ಬೋದು, ಏನ್ ಮಾಡ್ಬೋದು, ನಿನ್ನ ಮುಹೂರ್ತ ನಿನ್ ಗುರುವಿನ ನೆನಪು ಮಾಡ್ಕೊಂಡು ಹಾಡ. ಆಮೇಲೆ ಮುಂದೊಂದು ಚರಣ ಐತ್ ನೋಡ್ರಿ, ಭವದ ಭಾಗಗಳನ್ನ ನಳಿ ನಿಷ್ಕಳಗಳು ಸುಳಿ ಸಾಧು ಸಜ್ಜನರ ಹಾಡು. ಆ ದಾರಿ ಒಳಗೆ ಬಂದವ್ರು ನಾವು. ಹಿಂಗಾಗಿ ನಾವು ಯಾರಿಗೂ ಬೆಳಕಿ ಕಂಡಿಲ್ಲ. ಆಮೇಲೆ ಮತ್ತೆ ನಮಗ ಈ ಆಕಾಶವಾಣಿ ಬೆಂಗಳೂರು ಅವ್ರು ಸಿದ್ದಾರೂಢ ಮಠಕ್ಕೆ ಹೋದಾಗ ರೆಕಾರ್ಡಿಂಗ್ ಕ್ಯಾಸೆಟ್ ಮಾಡಿಕೊಡ್ರಿ ಒಂದಂತ ಕೇಳಿದ್ರು. ಅವರು ಸಸ್ಪೆನ್ಸ್ ವಿಸಿಟ್ ಬಂದ್ರೆ ನಮ್ಮ ಭಜನಿಗೆ, ನಿಮ್ ಭಜನೆ ನಾವು ನೋಡ್ಬೇಕ್ರಿ ಇನ್ನೊಂದ್ ಸ್ವಲ್ಪ. ಇದು 96ನೇ ಇಸ್ವಿಯಾಗ್ರಿ. ಅವಾಗ ಬಂದ ನಮ್ ಟ್ರೂಪ್ ಎಲ್ಲ ನೋಡಿದ್ರು. ಅವ್ರು ಏನ್ ಹೇಳಿದ್ರು, ಕೆಲವೊಂದ್ ಮಂದಿ ಇಷ್ಟು ಮಂದಿ ಬೇಡ್ರಿ, ನೀವು ಇಂತಿಂತವ್ರು ಇದ್ರು ಅಂತ ಹೇಳಿದ್ರು ನಮ್ಗೆ. ಅವಾಗ ನಾವ್ ಏನ್ ಮಾಡಿದ್ವಿ, ಅಕಸ್ಮಾತ್ ಅದ್ರ ಕಡೆ ಒಲವು ಕೊಟ್ಟ ಇವ್ರು ಬ್ಯಾಡಪ್ಪ ನಾವು ಅಷ್ಟ ಮಾಡಿ ಬರ್ತೇವೆ ಅಂತ ಮಾಡಿ ಕೊಟ್ಟಿದ್ರ ಇವತ್ತಿಷ್ಟು ಬಳಗ ನಮ್ ಕೂಡ ಇರ್ತಿದ್ದಲ್ಲ. ಅದನ್ನ ಬ್ಯಾಡ ತಗೋರಿ, ನಾವ್ ಇಲ್ಲೇ ಇದ್ರಾಗ ಸೇವಾ ಮಾಡೋರ್ ಮಠದಾಗ ಅದೇನ್ ನಮ್ ಕ್ಯಾಸೆಟ್ ಬ್ಯಾಡ್ರಿ, ಬೇಕಾದ್ರೆ ನಮ್ ಭಜನಿ ನೀವು ಹಂಗ ವಿಡಿಯೋ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಅಷ್ಟ ಮಾಡ್ಕೊಂಡು. ನಿಮ್ಗೆ ಟಚ್ ಆಗಿದ್ರಿ, ಎಲ್ಲಿ ಭೇಟಿಯಾಗಿದ್ರಿ? ಅಂದ್ರೆ ಈ ಶ್ರಾವಣ ಸಪ್ತಾಹದಾಗ ಭಜನಿ ಹೋಗಿದ್ದೀವಿ ನಾವು ಹುಬ್ಬಳ್ಳಿ ಸಿದ್ದಾರೂಢ ಮಠಕ್ಕೆ. ಹೋದಾಗ ಅಲ್ಲಿ ಬಂದು ಕೇಳಿದ್ರು. ಅವಾಗ ಒಂದ್ ಸ್ವಲ್ಪ ವಯಸ್ಸು ಚಲೋ ಇತ್ತು. ಆಮೇಲೆ ನಮ್ ಟ್ರೂಪ್ ಈಗ ಇಲ್ಲ ಅವ್ರಿಗೆ ಗೊತ್ತೈತಿ, ಇದಕ್ಕಿಂತ ಇನ್ನೂ ಹೆಚ್ಚಿನ ಮಟ್ಟದೊಳಗೆ ಇತ್ತು ಅಂತೇಳಿ. ಅವಾಗ ಬ್ಯಾಡ. ಆಮೇಲೆ ಹುಬ್ಬಳ್ಳಿಯಾಗ ಮಾರುತಿ ಲೈವ್ ಕ್ಯಾಸೆಟ್ ಅಂತ ಇತ್ತಲ್ಲ, ಅವರು ಕೇಳಿದ್ರು. ಆಮೇಲೆ ಒಂದ್ಸಲ ಬೆಂಗಳೂರಿಗೆ ಹೋದಾಗ ಅಕಸ್ಮಾತ್ ಈಗ ಅವ್ರು ಏನ್ ಹೇಳಿದ್ರಲ್ಲ, ನಮ್ಗೆ ಇಂತಿಷ್ಟ ಮಂದಿ ಬೇಕ್ರಿಪ್ಪ, ಇಷ್ಟ ಬಂದ್ ಬರ್ರಿ ಮಾಡೋದ ಅಂದಾಗ ನಿಮ್ಮ ಇನ್ನು ಉಳಿದಿದ್ ಬಳಗ ಬಿಟ್ಟು ಹೋಗೋದ್ ಬ್ಯಾಡಪ್ಪ ಅನ್ನೋದನ್ನ ಅದನ್ನ ನೀವು ಅಲ್ಲಿಂದ ಬಿಟ್ರಿ. ಅದನ್ನ ಹೌದು ಸರ್, ಅದು ಒಂದು ಕ್ಯಾಸೆಟಿನ ಸಂಬಂಧ ನಮ್ಮ ಬಳಗನ ಬಿಡಬಾರ್ದು ಅನ್ನೋದು ಹೌದು ಸರ್, ಅದ ನಿಮ್ಮ ಒಂದು ಒಳ್ಳೆ ಗುಣ. ಹೌದ್ರಿ. ಯಾಕೆ ಅಕಸ್ಮಾತ್ ಅವರು ಒಟ್ಟ ನೀವು ಎಷ್ಟು ಮಂದಿ ಬರ್ತೀರಿ ಎಲ್ಲರೂ ಬರ್ರಿ ಅಂದಿದ್ರ ಮಾಡ್ತಿದ್ರಿ ಅಗ್ನಿ ಮನ. ಈಗ ನೋಡ್ ಸರ್, 5 ಮಂದಿ 7 ಮಂದಿ ಬಾ. ಹೌದೌದೌದು. ಮೇನ್ ನಮ್ಗೆ ಡಗ್ಗ ಬಾರ್ಸವನ ಹಾಡುದ್ ಬೇಡ, ಬರೀ ಡಗ್ಗ ಬಾರ್ಸಲ ಅಂತ ಹೇಳಿಬಿಟ್ರ ಅವ್ರು. ಈಗ ಅವ್ರಿಗೆ ಮನ್ಸಿಗೆ ನೋವು ಆಕತ್ ಸರ್. ಆಮೇಲೆ ನನ್ ಟ್ರೂಪ್ ಹಾಳಾಕತಿ. ಹೆಂಗಾಕತಿ ಬಿಟ್ರೆ ಬಿಡುವಪ್ಪ, ಅವ ಕ್ಯಾಸೆಟ್ ಮಾಡ್ಕೊಂಡ್ ಹೋಗವ, ಅವ ಒಬ್ಬ ಅವನ ಹೆಸರು ಆಕತ್ ನಮ್ದೇನಂತ ಹಿಂಗೆಲ್ಲ ಬರ್ತಾವ ಅಂತ ಹೇಳಿ ಬೇಡ ಅಂತ ಬಿಟ್ಬಿಟ್ಟೇನ. ಹಿಂಗಾಗಿ ಕ್ಯಾಸೆಟ್ ಎಲ್ಲಿ ಏನು ಮಾಡ್ಸಿಲ್ಲ. ಆಮೇಲೆ ಅಗದಿ ಬೇಕಂದ ಅವ್ರು ರೆಕಾರ್ಡಿಂಗ್ ಮಾಡ್ಕೊಂಡು ಹೋಗಿ ಮೊದಲಿದ್ದು ರೀಲ್ಸ್ ಇತ್ತು, ಅವಾಗೂ ಮಾಡ್ಕೊಂಡು ಇಲ್ಲಿ ಲೋಕಲ್ ಅವರು ಲೋಕಲ್ ಸಿಡಿ ಇಡಿ ಮಾಡ್ಕೊಂಡು ಹೋಗಿ. ಈಗ ನೋಡ್ರಿ ನೀವೆಲ್ಲ ಹೇಳ್ಬಿಟ್ರಿ ಈಗ ನಮ್ಗೆ. ಯಾಕಂದ್ರೆ ಈಗ ನಾವು ಈಗ ಏನ್ರ ನೀವು ಅವಾಗ ಏನಾರ ಕೇಳಿದ್ವಿ ಅಂದ್ರೆ ಪಟ್ಟ ನಮ್ಗೆ ಗುರ್ತಾಕಿದ್ರಿ. ಈಗ ಸಾಕಷ್ಟು ಐತಿ ನಿಮ್ಮ ಹತ್ರ. ನಮ್ಗೆ ಏನಪ್ಪ ನಮ್ಮ ಬಳಗ್ಬೇಕು ನಮ್ಗೆ. ಹೌದು, ಅದನ್ನ ಕಾದಿರಲ್ಲ. ಮತ್ತ ಅದಕ್ಕೆ ಇಷ್ಟೆಲ್ಲ ಮಂದಿ ನಿಮ್ಗೆ ಹುಡ್ಕೊಂಡ ಬರ್ತಾರ. ಒಳ್ಳೆ ನಾವು ಕೇಳಿದ್ರಿ ಅಷ್ಟೇ, ಹೇಳ್ತಿದ್ರು ಬಾಳ ಮಂದಿ. ಬಟ್ ನಿಮ್ಗ ಭೇಟಿ ಆಗಿದ್ದಿಲ್ಲ. ಈಗ ಮತ್ ನೀವು ಹೇಳಿದ್ರಿ ಹಿಂಗ್ ಬಂದಾಗ ಅಲ್ಲಿ ನೋಡಿದ್ರಿಪ್ಪ ಅಂತ ಹೇಳಿ ಖುಷಿ ಅನಿಸ್ತು ನಮಗೂ. ನಿಮ್ಮಂತರ ಆಶೀರ್ವಾದ ನಾವೆಲ್ಲ ಈಗ ನಿಮ್ ಕಡೆ ಬಂದ ಇದೆಲ್ಲ ಮಾಡ್ಬೇಕಂದ್ರೆ ನಿಮ್ಮಂತ ಹಿರಿಯರ ಆಶೀರ್ವಾದ ನಮ್ಗೆಲ್ಲ. ಸರ್ ಈಗ ನೀವು ಮಾಡಿರಿ ಬಾಳ ಮಂದಿ ಈಗ ಈ ದೇಗಾವ್ ಗುರುಗಳು ಮಾಡಿರಿ, ಆಮೇಲೆ ಬಾಪು ಮಹಾರಾಜರ ಅವ್ರದ್ ಮಾಡಿರಿ, ಆಮೇಲೆ ಸಂಗನಗೌಡ್ರದ್ ಮಾಡಿರಿ, ಆಮೇಲೆ ನಮ್ಮ ಅಡಿವಪ್ಪ ಮಾಸ್ತರ ಅವ್ರು ಮಾಡಿರಿ. ಅವ್ರಿಗೆಲ್ಲ ನಮ್ ಬಗ್ಗೆ ಕೇಳ್ಬಹುದು ನೀವು. ಆಮೇಲೆ ಒಂದೊಂದ್ ಕಲಾವಿದರು ಹಿಂಗಿರ್ತಾರಲ್ಲ ಸರ್, ಈಗ ಕೆಲವೊಂದ್ ಮಂದಿ ಹೆಸರು ಅವ್ರ ಬಾಯಾಗ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂದ್ರೆ ನಿಮ್ಗೂ ಗೊತ್ತಕತಿ, ನಮಗೂ ಗೊತ್ತಕತ್ತ. ನಮ್ಗೆ ಯಾರಿಗೆ ಮಾಡ್ರಿ ಭಗವಂತ ಈಗ ನಾವು ದೇವನಗೌಡರನ್ನ ಯಾಕೆ ನೆನೆಸಿದ್ವಿ, ಅವ್ರಲಿಂದ ನಾವು ಕಲ್ಕೊಂಡೇವಿ ಬರಬರಿ. ಈಗ ಕೆಲವೊಂದ್ ಮಂದಿ ಕ್ಯಾಸೆಟ್ ಮಾಡ್ಕೊಂಡ್ರು. ಈಗ ಎಲ್ಲಾದ್ರು ಸರ್ ಭಜನಾ ಟ್ರೂಪ್ಗೆ ಒಂದ ಕಡೆ ಮಂದಿ ಇಲ್ಲ, ಅಲ್ಲಿ ಅವ್ರು ಇಲ್ಲಿ ಅವ್ರು ಕೂಡ ಒಂದ್ ಟ್ರೂಪ್. ಹೌದೌದೌದು. ಆದ್ರೆ ನಮ್ದು ಹಂಗಿಲ್ಲ, ನಮ್ದ ಒಂದ್ ಬಳಗ ಐತಿ. ಅಲ್ರಿ ನೀವ್ ಹಂಗ ಮಾಡಿಬಿಟ್ರಿ ಅದನ್ನ. ಈಗ ಎಲ್ಲರೂ ನಮ್ಮ ಈಗ ನೋಡ್ರಿ ನೀವು ಹೇಳಿದಂಗ ಈಗ ಒಂದ್
ನಿಮ್ಮಿಂದ ಬಂದಾರ ತಗೊಂಡ್ ಮಾಡ್ಕೊಂತ ಹೋಗೋದಾಗಿತ್ತು ನೀವು. ಅದು ಬೇಡಪ್ಪ ಅಂತೇಳಿ ನೀವು ಉಳಿದಿರಿ. ಅದಕ್ಕೆ ನಿಮ್ಮ ಬಳಗನು ಬಾಳ ಐತಿ. ಅದಕ್ಕೆ ಇವತ್ತಿನ ಮಟನು ನಿಮ್ ಕೂಡ ಉಳಿದೈತೆ. ಈಗ ನೀವ್ ಹೇಳ್ದಂಗ ಈಗ ಈ ಸದ್ಯಕ್ಕೆ ಏನ್ ನಡೆದವ್ರೆ ಕಷ್ಟ ಐತೆ. ನೀವ್ ಹೇಳ್ದಂಗ ಎಲ್ಲರೂ ಹಿಮ್ಮೇಳ ಅವ್ರು ಒಂದೇ ಊರನ್ನ ಇರುದಿಲ್ಲ ಈಗ. ಯಾಕಂದ್ರೆ ಆಸಕ್ತಿನೂ ಕಡಿಮೆ ರೀ ಈಗ ಈಗಿನ ಪೀಳಿಗೆಗೆ. ಆಮೇಲೆ ಅವ್ರು ನೀವ್ ಹೇಳ್ದಂಗ ಕಲ್ತ್ ಬಿಟ್ರ ಹಾಡಕ ಅವ್ರಿಗೆ ಬಿಡದ್ರಿ ಅದ ವಿದ್ಯೆ ಕಲ್ತಾರ ಅಂದ್ಮೇಲೆ ಅವ್ರಿಗೆ ಬಿಟ್ಟಿದ್ದ ಬಂದಾರ ತಗೊಂಡ್ ಮಾಡ್ಕೊಂಡು ನಡೆದೈತೆ. ಆದ್ರೆ ನಿಮ್ದು ಹಂಗಲ್ರಿ. ನಾವು ಏನ್ ತಿಳ್ಕೊಂಡೇವಂದ್ರ ಸರ್, ಇದು ಪ್ರಶಸ್ತಿ ಅವು ಹೆಸರು ಗುರುನಾಥ್ ಮನಸ್ ಮಾಡಿದ್ರ 5 ಮಿನಿಟ್ನಾಗ ಕೊಟ್ಟಾನ. ನಾವು ಯಾವ ತತ್ವ ಅನ್ವಯಿಸಿದ್ವು ಅಂದ್ರ ಇವತ್ತಿಗೆ ನಾವು ಗುರುವಿನ ಮೇಲೆ ಎಷ್ಟು ನಂಬಿಕೆ ಇಟ್ಟೇವಂದ್ರ ಹರಾಮ್ ಉಣಿದರು ಗುರು ಕಾಯುವವನು, ಹರಾಮ್ ಉಣಿದರು ಗುರು ಕಾಯುವವನು. ನಮಗ ದೇವ್ರ ಕೈ ಬಿಟ್ರೆ ಗುರು ಹಿಡಿತಾವ ನಮಗ. ಇದರಿಂದ ಬಹಳ ಸಂಪತ್ತು ಕಂಡವ್ರಿ. ಇದು ಸೇವಾ ಹೆಂಗ್ ಮಾಡ್ಬೇಕಂದ್ರ ನಿಷ್ಕಲ್ಮಶ ಮನಸ್ಸಿನಿಂದ ಮಾಡ್ಬೇಕ, ಭಕ್ತಿ ಪೂರ್ವಕ. ನಾವ್ ಎಷ್ಟ ಮಾಡ್ಲಿ, ಈಗ ಎಲ್ಲಾರು ಹಾಡ್ತಾರಲ್ರಿ, ಅವ್ರಿಗೆ ನಾವು ಕೆಟ್ಟ ಅನ್ಬಾರ್ದು. ಅವ್ರ ಬುದ್ಧಿ ಎಷ್ಟಿರ್ತದ ಅಷ್ಟ ಭಗವಂತ ಅವ್ರಿಗೆ ಎಷ್ಟು ಜ್ಞಾನ ಕೊಟ್ಟಿರ್ತಾರ ಅಷ್ಟ್ ಹಾಡ್ತಾರ. ಅವ್ರ ಕೆಟ್ಟ ಅನ್ಬಾರ್ದು. ಇನ್ನೂ ಬುದ್ಧಿ ಮಾತು ಹೇಳುದಿದ್ರ ಹಿಂಗಲ್ಪ ಹಿಂಗಂತ ಹೇಳಿ ಅವ ಹಂಗ ಆಡ್ತಾನ ಇವ್ ಹಿಂಗ ಆಡ್ತಾನ, ಅದು ಒಟ್ಟ ಎಲ್ಲೂ ಅನ್ಬಾರ್ದು ಸರ್. ಒಳ್ಳೇದು ಕರೆಕ್ಟ್. ಕಲಾವಿದರು ಅಂದ್ರೆ ಎಲ್ಲಾ ಶಿವನ ಮಕ್ಕಳ. ಈಗ ನಾವು ನೋಡ್ರಿ, ನಾ ಇಟ್ ಮಟ್ಟಕ್ಕೆ ಬೆಳಿಬೇಕಂದ್ರ ಈಗ ನಾವ್ ಒಬ್ಬನೇ ಹಿಡ್ಕೊಂಡ್ ಕುಂತರ ಆಗುದಿಲ್ಲ, ಏನ್ ಹಿಮ್ಮೇಳ ಬೇಕು. ಮತ್ತ ಅದ್ರಾಗ ದೊಡ್ಡವ ಸಣ್ಣವ ಅನ್ನೋದು ಏನ್ ಬರ್ತೈತಿ. ಕರೆಕ್ಟ್. ಎಲ್ಲರೂ ಇದ್ದಾಗ ಸವನೆ ನಡೀತೈತಿ. ಈಗ ನಾ ಪೆಟ್ಟಿಗೆ ಹಿಡ್ಕೊಂಡ ಹಾಡ್ತಾನಂದ್ರ ನನ್ನಿಂದ ಏನ್ ನಡೆಯುದಿಲ್ಲ. ಲಗ್ಗಾವ್ ಬರ್ಸಾವ್ ಬೇಕು, ತಳಾವ ಬರ್ಸಾವ್ ಬೇಕು, ಹಿಂದನ್ನವ್ರು ಬೇಕು, ಆಮೇಲೆ ನೋಡು ಮಂದಿ ಬೇಕು. ಅವಾಗ ನಮ್ ಹೆಸರು ಬರ್ತದೆ. ಅದಕ್ಕೆ ನಾನಾ ದೊಡ್ಡವಂತ ಅನ್ನೋಂಗಿಲ್ಲ, ಇದರ ಅಹಂಕಾರ ಇರೋಂಗಿಲ್ಲ. ಆಮೇಲೆ ನಾವು ಎಲ್ಲಾ ಮಾಸ್ತರ್ ಕೂಡ ಒಡನಾಡೇವ್ರಿ. ಈ ಜೋಡೋಳಿ ಮಾದೇವ್ ಹೆಸರು ಕೇಳಿರ್ಬೇಕು. ಅವ್ರು ಕೂಡ ಬದಲಿ ಮಾಡೇವಿ. ಕುರುಬಟ್ಟಿ ರಮೇಶ್ ಅಣ್ಣಾರು ಅಂತ ಹೇಳೋರು ನಮ್ಗಿನ್ ಸಣ್ಣವ್ರಿ. ಅವ್ರು ಕಲಾಕ್ ಬೆಲೆ ಕೊಟ್ಟ ಅವರು ನಮ್ ಕೂಡ ಮಾಡ್ಯಾರ. ಆಮೇಲೆ ಬಾಬುವಾರು ಮಾಡ್ಯಾರ. ಅದ್ರ ಹೆಚ್ಚಿಗೆ ನಮ್ ಬದಿನಾಗ ಬಂದ್ ಕೂರವ್ರು ಬಾಬುರಿ ಉಳ್ಳಿಗಿರಿ ಬಾಬಣ್ಣ ಒಂದ್ ಸ್ವಲ್ಪ ಸಣ್ಣವ್ರು ಇದ್ರು. ಅವಾಗ ನಾವು ಹಾಡ್ತಿದ್ವಿ. ಅದ ಏನೋ ಅವ್ರಿಗೆ ಇಂಟ್ರೆಸ್ಟ್ ಹಿಂದ್ ಬಂದ್ ಕುಂದ್ವಿ. ಈ ಪರಶುರಾಮ್ ಅವರು ನಮ್ ಕೂಡ ರಾಸಾಯನ್ ಕೂಡ ಬರೋರು. ಮುರುಘಾ ಮಠದಾಗ ಅವರು ಬಂದ್ ಕುಂತಾರ. ನಾವು ಅವ್ರಿಗೆ ಹಾಡಪ್ಪ ಅಂತೇಳಿ ಅವ್ರ ಕೇಳೋ ಇಂಟ್ರೆಸ್ಟ್ ನಮಗ. ಪರಶುರಾಮ್ ಅವ್ರ ಹಾಡ್ ಕೇಳೋ ಇಂಟ್ರೆಸ್ಟ್ ನಮಗ. ಅವ್ರು ಒಳ್ಳೆನವ್ರ, ಹಾಡಕ್ ಒಳ್ಳೆನವ್ರ. ಹಾಡ್ರಿ ಅಂತೇಳಿ ಮಸ್ತ್ ಹೆಂಗಿದ್ರ ಬರೀ ಹಾಡ್ತಾರ. ಈಗ ದೊಡ್ಡ ಫೇಮಸ್. ಅವರು ಶ್ರಮನು ಬಹಳ ನಿರಂತರ ವಿಚಾರ. ಬಹಳ ಒಳ್ಳೆ ಗಾಯಕರು ಅವರು. ಬಹಳ ಖುಷಿ ಆತ್ರಿ. ಆಮೇಲೆ ಈಗ ಮತ್ತೆ ಈಗ ಹೊರಗೆ ಕಾರ್ಯಕ್ರಮಕ್ಕೆ ಅಂತೇಳಿ ಅವಾಗ ಒಟ್ಟೆ ಮಾಡಿರಿವಲ್ಲ. ಮಾಡಿವ್ರಿ. ಅವಾಗ ಕಾರ್ಯಕ್ರಮ ಅನ್ನಕ್ಕೆ ನೀವು ಹೇಳ್ದಂಗ ಹಿಂಗ್ ದೊಡ್ಡ ಈಗಿನಂಗ ಸ್ಟೇಜ್ ವೇದಿಕೆ ಕಡಿಮೆ ಒಟ್ಟ ಅವಾಗ ಕಡಿಮೆ ಸರ. ಅವಾಗ ಹೆಂಗ್ರಿ, ಈಗ ನಿಮ್ಮ ಬೈರಗೊಪ್ಪಕ್ಕೂ ಬಂದೇವಿ. ಆಮೇಲೆ ಉಣ್ಕಲ್ಗೆ ಬಹಳ ನಮ್ಮನ್ನ ಕಾಯಂ ಕರೆಸ್ತಿದ್ರಲ್ಲಿ. ಅಲ್ಲಂದ್ರ ಮೊದಲಿನ ಮಂದಿ ಎಲ್ಲ ಹೋಗ್ಬಿಟ್ಟತಿ. ಈಗ ಹಳೆ ಸಿದ್ದಪ್ಪನ ಮಠದಾಗ ನಿಮ್ ಉಣ್ಕಲ್ಲಾಗ ಭಜನಿ ಕರ್ಸಿದಾರ ನಮ್ಗ. ಯಾವಾಗ ಅಂದ್ರೆ ಇವರು ಬಂದಿದ್ರಿ ನಮ್ ಕೂಡ. ಅವಾಗ ಅಲ್ಲಿ ದೊಡ್ಡ ಗುರುಗಳು ಸರ. ಅವು ಎಲ್ಲ ನಾವು ಹೋಗಕ್ಕೆ ಹೆದರಿದ್ವಿ. ಶಂಕರಪ್ಪ ಮಾಸ್ತರ್ ಅಂತ ಹೆಬ್ಬಳ್ಳಿ ಅವರು, ಅವ್ರ ಭಜನೆ ಐತಲ್ಲಿ. ನಮ್ ಭಜನೆ ಇಟ್ಟಾರ ಅಲ್ಲಿ. ನಮ್ ಭಜನೆ ಇಡಾಕ ಕಾರಣ ಏನಂದ್ರ ಅಲ್ಲಿ ಅವರು ಒಬ್ಬ ಹಳೆಯದಾನ ಇಲ್ಲಿ ನಮ್ಮಲ್ಲಿ. ಈಗ ಮತ್ತೆ ಇವ್ರು ಇಷ್ಟ ಹೆಸರು ಹೇಳ್ತೀರಿ, ನಮ್ಮಲ್ಲಿ ಒಬ್ಬ ಹನುಮಂತ ಅಂತ ಹೇಳಿ ಕರ್ಕೊಂಡ್ ಬರ್ತಾವ ಅಂದ ಕೂಡ ಅವರು ಮತ್ತೆ ಕರ್ಕೊಂಡ್ ಹೋದ್ರಿ. ಹಂಗಾಗಿ ಭಜನೆ ಶುರುವಾತ್ರಿ. ಶುರುವಾತ 2 ಗಂಟೆ ಸುಮಾರು. ಅವ್ರು ಏನೋ ಒಂದ್ ಸ್ವಲ್ಪ ಕಟ್ಟಿ ಆಡೋದು ಬಹಳ. ಶರಣರ ಪದ ಕಡಿಮೆ ಅವ್ರು ತಪ್ಪ ಅನ್ನೋಂಗಿಲ್ರಿ. ಇಲ್ಲ ಕರೆಕ್ಟ್. ಯಾಕಂದ್ರೆ ಅವ್ರು ಏನಿರ್ತತ್ತ ಅದನ್ನ ಮಾಡ್ಲಿ. ಈಗ ಇದು ಬಹಳ ಸಮಯ ಇರೋದು. ಮತ್ತೆ ದೇವ್ರು ಮಾಡಿದ ಇದು ಬಳಿಗೆ ನಾವು ಸಮಯ ಇರಲಿ ಅಂತ ಮಾಡಿದ್ರೆ ನಾವು ತಪ್ಪ. ಹೌದಲ್ರಿ? ಇಲ್ಲ ಅವ್ರು ನೀವು ಹೇಳ್ದಂಗ ಅವಾಗ ಹಾಡ್ಕೊಂತ ಹೊಂಟಿದ್ರು, ನಾವು ಹಾಡಾಡ್ತಿದ್ವಿ. ಅಲ್ಲಿ ಒಬ್ರು ದೊಡ್ಡ ಪೌಡರ್ ಅವ್ರು 4 ಮಂದಿ ಬಂದ ಏನ್ ಆಡ್ತೀವೋ ನೀವು ಮಠದಾಗ ಕುಂತ ಹೇಳಿದ್ರ. ಆಮೇಲೆ ಈ ಜೋಡಾಳಿ ಮಾದೇವ್ರು ಕೂಡ ಮಾಡಿದಾಗ ಹಂಗ ಆತ್ರಿ. ಎಲ್ಲಿ ಮಾಡಿದ್ರಿ? ಅದು ಕರ್ಕಿ ಬಸವೇಶ್ವರ ನಗರ ರೀ, ಹುಬ್ಳಿ. ಹುಬ್ಳಿ ಅಲ್ಲಿ ಮರದವ್ರ ಮನ್ತಾನ ಅಂತ ಹೇಳಿ ಅವ್ರು ವರ್ಷ ಭಜನೆ ಹಿಡಿತಿದ್ರ, ನಮ್ಮನ್ನ ಕರೆಸ್ತಿದ್ರ. ಅಲ್ಲೇ ದೊಡ್ಡ ಸಡಗರ ಸರ. ಎಲ್ಲಾರು ಮನಿಗೆ ಹೋಗಿ ಭಜನೆ ಮಾಡ್ಬೇಕು. ನಾವು 2 ಹಾಡೇ ಬರ್ಬೇಕು. ನಾವು ಯಾರ 50 ಕೊಡೋರು, ಯಾರು 20 ಕೊಡೋರು, ಯಾರು ಪ್ರತಿ ವರ್ಷ ಮಾಡ್ತಿದ್ರನ್ರಿ? ಪ್ರತಿ ವರ್ಷ ಮಾಡ್ತಿದ್ರಿ. ಆ ಟೈಮ್ನಾಗ ನಮ್ಗ ಒಬ್ಬ
ದೊಡ್ಡೊಳ್ಳೆ ಮದುವೆ ಮಾದೇವನ್ ಕೂಡ ಇವನ್ ಬದಲಿ ಹಾಕೊಂಡು ಸವಾಲ ಇಲ್ರಿ ಅವಾಗ ಸವಾಲ ಇಲ್ಲ ಬದಲಿ ಸವಾಲ ಇಲ್ಲ ಆದ್ರೂ ಅವನ್ ಕೂಡ ಮಾಡ್ಲಿ ಅಂತೇಳಿ ಕೆಲವು ಮಂದಿ ಹಾಕಿದಾರ ಸರ್ ನಾವು 9 ಗಂಟೆಗೆ ಹೋಗಿವ್ರಿ ಸತ್ಯವಾಗಿ ಮಾತು ಹೇಳ್ತೇನೆ ಸರ್ ಸೌತಿ ಮುಟ್ಟಿ ಇವರು ಇದ್ರಿ ನಮ್ ಗುರುಗಳು ನಾವು 9 ಗಂಟೆಗೆ ಹೋಗಿ ಚಾಲು ಮಾಡಿವ್ರಿ ಅವ್ರು ಬರುವಂಟ ನಮ್ ಪೆಟ್ಟಿಗೆ ಚಲೋ ಐತಿ ನಾವು ಚಲೋ ಇದೀವಿ ಎಲ್ಲಾ ಚಲೋ ಇದೀವಿ ಅವ್ರು ಬಂದ ಅವ್ರು ಇದನ್ ಮಾಡಿದ್ದಾರ್ರಿ ಓಂ ನಮ ಶಿವಾಯ ಪೆಟ್ಟಿಗೆ ಕರೆಂಟ್ ಇಂದ ಅದನ್ನ ಒಂದು ಹಾಡು ಬಿಟ್ರಿ ಅವ್ರು ದೊಡ್ಡೊಳ್ಳೆ ಮಾದೇವಣ್ಣವರು ಎಲ್ಲಾ ಮಂದಿ ಅವ್ರ ಕಡೆನ ನಮ್ ಕಡೆ ಒಬ್ರು ಬರಲಿಲ್ಲ ಏನ್ ಮಾಡಿದ್ರಿ ಅವ್ರ ಲೈಟಿಂದ ಅದ ಹಿಂಗ ಹಿಂಗ ಹಿಂಗ್ ಕೈ ಓಂ ನಮ ಶಿವಾಯ ಬರ್ಬೇಕಾದ್ರೆ ಇದಕ್ಕ ಏನೋ ಮಾಡಿದ್ದಾರ ಅವ್ರು ಇಲ್ಲಿ ಅದು ಹಿಂಗ್ ಬರುದು ಪಾರ್ವತಿ ಸುತ್ತ ಗಣಪತಿ ದೇವ ಅಂತ ಹಾಡಿದವ ನಮ್ಮ ಮೈಯನ್ ಕೂದಲು ಅಷ್ಟು ಚಂದ ಆಡಿದ ಆಮೇಲೆ ನಮ್ ಪೆಟ್ಟಿಗೆ ನಮ್ ಪಾಳೆ ಬಂತ ಪೆಟ್ಟಿಗೆ ತಗೊಂಡಿವು ಕೊಯ್ಯಿ ಸೂರು ಬೀಳಾಕ್ ಶುರು ಆಗ್ಬಿಟ್ಟು ಅಲ್ಲಿ ಇಲ್ಲಿ ಇದು ಹಿಂಗ್ ಯಾಕೆ ಹಾಕಪ್ಪ ಅಂತ ಇವ್ರ ಊರಾಗ ರಿಕ್ಷಾ ತಗೊಂಡು ಪೆಟ್ಟಿಗೆ ತಂದ್ರ ನಮ್ ಗುರುಗಳ ಊರಾಗ ಅದು ಕೊಯ್ರಿ ಎಲ್ಲಾರ ದನಿ ಹೋದು ನನ್ ದನಿ ಹೋತ ಆಮೇಲೆ ನಮ್ ಗುರುಗಳನ್ನ ಬಿಟ್ಟು ನಾವು ಅಪ್ಪಾರಿಗೆ ಏನ್ ಹಿಂಗ್ ಯಾಕಾಗ್ತದ ಅಂತ ಹೇಳಿ ನೆಲ್ದಾಗ ಕುಂದ್ರು ಸ್ಟೇಜ್ ಅದು ಏನಿದ್ದು ಅಂದ್ರೆ ಈ ಪೆಟ್ಟಿಗೆ ಹಿಂಗೆಲ್ಲ ಇಡ್ತಿದ್ರು ನಂಗ ಪೆಟ್ಟಿಗೆ ನೆಲ್ದಾಗ ಅಂದ್ರೆ ತಳಪತಿ ಕೊಡ್ತಾರೆ ಅಲ್ಲೇ ತಳಪತಿ ಆತ ಹಿಂಗೆಲ್ಲ ಸ್ಟೇಜ್ ಏನಿಲ್ಲ ಕೆಳಗ ಕುಂದ್ರು ಆಮೇಲೆ ಒಂದ್ ನಾವು ಬಾಳ 5 ದಿವ್ಸ ಹಾಡಿವ್ರಿ 5 ದಿವ್ಸ ಕಂಟಿನ್ಯೂ ರೀ ಇವರು ನಮ್ ಕೂಡ 5 ದಿವ್ಸ ಕಂಟಿನ್ಯೂ ಕರೆಕ್ಟ್ ಹಂಗೆಲ್ಲ ಬಾಳ ಸವಾಲ ಅವಾಗ ಹಾಡಿಗೆ ತೋಡಿ ಅವಾಗ ಹೆಂಗ ಸವಾಲ ಅಂದ್ರೆ ಯಾರು ಫಸ್ಟ್ ಹೇಳ್ತಾರ ಅವ್ರು ಸೋತಂಗ ಅವಾಗಿನ ಮಂದಿದ ಯಾರು ಮುಗಿಸ್ತಾರ ಲಗನ ಅವ್ರು ಸೋತಂಗ ಹಿಂಗಾಗಿ ಒಂದ್ ಬದನಿ 1:30-2 ಗಂಟೆ ಮುಟ ಮಾಡ್ಯಾವ ನಾವು ರಾತ್ರಿ 9 ಹಿಡಿದ ಒಬ್ಬರ ಆಡೋದ್ರಿ ಮತ್ತ ಅವಾಗ ಬೇರೆಯವ್ರು ಆಡೋದಿಲ್ಲ ಅವನ ಆಡೋದು ನಾವು ಚಾಲ್ತಿ ಹೊಡಿಗಿಲ್ಲ ರಾಗ ಮಾಡೋಂಗಿಲ್ಲ ಅವಾಗಿನ ಪದ್ಧತಿ ಈಗ 3 ನುಡಿದ್ರ ರಾಗ ಈಗೆಲ್ಲ ಚಂದ ಸಾಗೈತ್ ನಮ್ಮ ಯಾರು ಕೇಳೋದಿಲ್ಲ ಈಗ ಕರೆಕ್ಟ್ ಇಲ್ರಿ ಈಗ ಏನ್ ಕೇಳುದಿಲ್ಲ ಅಂತಿರಲ್ಲ ಅವಕ್ ಅಳುವಿಲ್ಲ ಅಳುವಲ್ರಿ ಯಾವಾಗಾದ್ರೂ ಅವಕ್ ಒಂದ್ ಬೆಲೆ ಐತಿ ಹೌದು ಗುರು ತೋರಿಸದಲ್ಲನೆ ಕಾಣಿಸದಣ್ಣ ಸಾರಿ ಚಲ್ಲಿದ ಮೂಕುತಿ ಸಾರಿ ಚಲ್ಲಿದ ಮೂಕುತಿ ವೇದದ ಮೊದಲಿನ ಮೂಲವಿದೋ ವೇದನೆಯೊಳುತ್ತ ಬಂದಿಯನು ಹಾದಿಗೆ ಇರೋ ಬಿದ್ದಿಯನು ಗುರು ಸಾಧಕರಿಗಲ್ಲದೆ ಕಾಡಿಸಲ್ಲ ಸಾರಿ ಚಲ್ಲಿದ ಮುಕುತಿ ಸಾರಿ ಚಲ್ಲಿದ ಮುಕುತಿ ಹಿಂದೆ ನೋಡಲು ಬಂದಿಯದೋ ಮುಂದೆ ನೋಡಲು ನಿಲ್ತಿಯದೋ ಸಂದು ಸಂದಿಗೆ ತುಂಬಿಯದೋ ಗುರುಪುತ್ರರಿಗಲ್ಲದೆ ಕಾಣಿಸಲ್ಲ ಸಾರಿ ಚಲ್ಲಿದ ಮುಕುತಿ ಸಾರಿ ಚಲ್ಲಿದ ಮುಕುತಿ ಎತ್ತ ನೋಡಲು ಪರ ಬ್ರಹ್ಮವಿದು ಸುತ್ತಮುತ್ತಲು ಸುಳವಿಯನು ಮತ್ತೆ ಕಾಪುವನು ಗುರುವಾನಂದ ಗುಹೇಶ್ವರ ಲಿಂಗವಿದಣ್ಣ ಸಾರಿ ಚಲ್ಲಿದ ಮುಕುತಿ ಸಾರಿ ಚಲ್ಲಿದ ಮುಕುತಿ
ಹಾಡೋರ್ ಅದಾರ ಅದಾರ್ರಿ ಒಬ್ಬ ನೀಲಪ್ಪಣ್ಣ ಅಂತೇಳಿ ಅವ ಕಲಿಯಾಗತ್ತಾನ ಅಂದ್ರೆ ಕಲ್ತಾವ ಅದನ್ರಿ ಆಮೇಲೆ ಇನ್ನೊಂದ್ಸರ ಹೇಳ್ಬೇಕು ಇದು ನಾವು ಕಲಿಸ್ತೇವೆ ಅಂದ್ರೆ ಬರುವುದಲ್ರಿ ಅವ್ರಿಗೆ ಆಸಕ್ತಿ ಬೇಕ ನಮ್ದ ಮೊದಲಿನಿಂದ ಚಾಲೆಂಜ್ ಐತ್ರಿ ನಾ ಈ ಹುಡುಗ ಕಲ್ಸನ್ ಅಂತ ಯಾವ ಮಾಸ್ತರ್ ಬರ್ತಾನ ಆ ಮಾಸ್ತರ್ ನಮ್ದು ಒಂದ್ ಚಾಲೆಂಜ್ ಐತಿ ಈಗ ನಿಮ್ ಮುಂದೆ ಯಾಕೆ ಇದನ್ನ ಹೇಳ್ಬಾರ್ದು ಆದ್ರೂ ಯಾಕೆ ಹೇಳಕತ್ತಾನಂದ್ರ ಫಸ್ಟ್ ನಾವು ಭೂಮಿಯಾಗ ಬೀಜ ಬಿತ್ತಬೇಕಾದ್ರೆ ಭೂಮಿ ಚಲೋ ಇರ್ಬೇಕು ಅಲ್ಲಿ ಬಿತ್ತಿದ ಬೆಳಿ ಬರ್ಬೇಕಾದ್ರೆ ಹಂಗ ಈಗ ನಾವು ಈ ಕಲ್ಸನ್ ನಾ ಇವಂಗ ಅಂದ್ರೆ ಒಂದ್ ಹುಡುಗನ್ ತಂದು ಕೊಡ್ತಾನೆ ನಾವು ಅವ್ನ್ ಕಲಿಸ್ಲಿ 1 ವರ್ಷ ಟೈಮ್ ಕೊಡ್ತಾನೆ ಇದು ಅವರಲ್ಲಿ ದೇವರ ದೇಣಿಗೆ ಇದೆ ಯೋಗಿ ಬೇಕು ಅವ್ರಿಗೆ ಏನ್ ನಾವು ಅದೇ ಅಷ್ಟ ತೋರ್ಸೋದು ಇದಕ್ಕೆ ಏನಂತ ಅದೆಲ್ಲ ಹೇಳ್ಬಿಟ್ರಲ್ಲ ಈಗ ಭೂಮಿ ಹಸ ಮಾಡಿದಾಗ ಮುಂದ್ ಪೀಕ್ ಬರ್ತೈತೆ ಬೆಳಿತೈತಿ ಈಗ ಪುಳ್ಳಿಗವ್ರು ಚಲೋ ಆಡ್ತಾರ ಅನ್ಕೊಳ್ಳಿ ನಾನ ಕಲ್ಸೇನ್ ಅಂದ್ರ ನಾವೇನ್ ಕಲ್ಸೋದೈತ್ರಿ ಎಲ್ಲಾ ಅವನಾಟ ಅವ್ರ ಕಡೆ ಇದ್ದಾಗ ಅವ್ರು ಕಲಿತಾರ ನಾವ್ ದಾರಿ ಈಗ ನೋಡ್ರಿ ಒಂದ್ ಹುಡುಗ ಹುಟ್ಟತೈತಿ ಒಂದ್ 7-8 ತಿಂಗಳಿಗೆ ಅಮ್ಮಗಲ್ಲಿ ಅಡ್ಡಾಡ್ತೈತಿ ಆಮೇಲೆ ಕಾಲ್ ಬರ್ತಾವ ಕಾಲ್ ಬಂದ್ ಕೂಡ ಅದಕ್ಕೆ ಏನ್ ಇಂಟ್ರೆಸ್ಟ್ ಇರ್ತೈತಿ ಅಡ್ಡಾಡ್ಬೇಕನ್ನ ಅನ್ನೋದು ಇರ್ತೈತಿ ಕೂಸಿಗೆ ಅದ ಇದು ಗಟರ್ ಐತಿ ಇದು ತಗ್ಗ ಐತಿ ಅಂತ ಗೊತ್ತಾಗೋದಿಲ್ಲ ಅದನ್ನೇನು ತೋರಿಸ್ತಾರಲ್ಲ ಆ ಗುರು ಅದ್ರ ಅಡ್ಡಾಡೋದು ನಾವು ಕಲ್ಸೋದನ್ನ ಅಲ್ಲ ಅಡ್ಡಾಡೋದು ನಾವು ಕಲಿಸಲಿಲ್ಲ ಎಲ್ಲಾರು ಒಟ್ಟು ಏನೋ ವಿದ್ಯೆ ಕಲಿಬೇಕಂದ್ರ ಕಲಿಯವರು ಶ್ರಮ ಪಟ್ಟ ಕಲಿಬೇಕು ಕರೆಕ್ಟ್ ಒಳ್ಳೇದ್ರೆ ಕರೆಕ್ಟ್ ಐತಿ ಅದೇ ಏನಲ್ರಿ ಈ ಕೂಸ ಅಲ್ಲಿ ಹೋದಾಗ ತಗ್ಗೈತಪ್ಪ ಈ ಕಡೆ ಬಾ ನಾವು ಕೈ ಹಿಡಿದು ಸರ್ಸೋದ ನಡಿ ಕೆಲಸ ಈಗ ಈಜ್ ಕಲಿಬೇಕಾದ್ರ ನಾವು ಹೇಳ್ತೇವೆ ಕೈ ಬಿಡಿ ಕಾಲ್ ಬಿಡಿ ಅಂತೇಳಿ ಬಡಿಲಿಲ್ಲ ಅಂದ್ರೆ ಮನಿಗ್ ಬಿಡ್ತಾನ ಶ್ರಮದಿಂದ ಮಾತ್ರ ಕಲಿತಾರ ಕರೆಕ್ಟ್ ಈ ಸಂಗೀತ ಹಂಗಾರಿ ನಾ ಕಲ್ಸೇನ್ ಅನ್ನೋದು ಇಲ್ಲ ಯೋಗಿದ್ರು ಬರ್ತೈತಿ ಈಗ ನೋಡ್ರಿ ಈಗ ನನ್ನ ಸಂದರ್ಶನ ತೋಳಾಗತ್ತೇನೆ ಈ ಪುಂಡ್ಲಿಕವ್ರು ಅದಾರ ನಮ್ಗಿಂತ ಚಂದ ಹಾಡ್ತಾರೆ ನಾವ್ ಹಾಡಾಕತ್ತಿರ ಒಂದಷ್ಟು ಮಂದಿ ಎದ್ದು ಹೋಗ್ತಾರ ಅವ್ರು ಹಾಡಾಕತ್ತಿರ ಒಂದ್ 4 ಮಂದಿ ಜಾಸ್ತಿ ಬರ್ತಾರ ಇಲ್ಲ ಹಂಗೇನಿಲ್ರಿ ಅದ ಈಗ ನೀವು ಏನ ಹಂಗೇನ್ ತಿಳ್ಕೊಕ್ ಹೋಗ್ಬಿಡ್ರಿ ಹಂಗೈತೆ ಅದು ಸಂಗೀತ ಕರೆಕ್ಟ್ ರೀ ಈಗ ಗುರುಗಳನ್ನ ಬಹಳ ದೊಡ್ಡ ಹೆಸರು ಪಡಿಬೇಕಂತ ಏನಿಲ್ರಿ ಬರೀ ದೀಕ್ಷಾ ಕೊಟ್ರೆ ಸಾಕ ಶಿಷ್ಯರಿಗೆ ಗುರುಗಳನ್ನ 10 ಪಟ್ಟು ಮೀರಿಸುವಂತ ಶಕ್ತಿ ಅವ್ರಿಗೆ ಇರ್ತದೆ ಗುರು ಮುಡಿದ್ರೆ ಹಂಗ ಈಗ ಅವ್ರ ಏನ್ರಿಪ್ಪ ಅಂತ ನೀವ್ ಹೇಳ್ದಂಗ ನಮ್ಗೆ ಏನ್ ಸಾಧ್ಯ ಐತಿ ಬರೀ ದಾರಿ ತೋರಿಸಿದ್ರೆ ಸಾಕ ದಡ ಸೇರ್ತಾರ ದಾರಿ ತೋರಿಸೋ ದಾರಿ ಗೊತ್ತಿಲ್ಲ ಅಂತಾರ ಎಷ್ಟೋ ಮಂದಿ ಸಾಧಕರ ಕಲಾವಿದರ ಪಾಪ ಅಲ್ಲೇ ಉಳಿದಾರ ಬರೇ ದಾರಿ ತೋರಿಸಿದ ದಡ ಸೇರ್ತಾರ ಅವ್ರ ಅದು ಬೇಕಾಗಿರ್ತದೆ ಅದು ಗುರುವಿನ ಹಸ್ತ ಬೇಕಾಗಿರ್ತದೆ ಅಷ್ಟೇ ಅವ್ರಿಗೆ ಶ್ರಮ ಸಾಕಷ್ಟು ಪಟ್ಟು ಎಲ್ಲಾ ಹಳ್ಳಿಗಳಿಗೂ ಕಲ್ತಿರ್ತಾರ್ರಿ ಅವ್ರ ಬರೇ ಗುರುವಿನ ಹಸ್ತ ಬೇಕಾಗಿರ್ತದೆ ಅವ್ರಿಗೆ ಎಷ್ಟೋ ಮಂದಿ ನೋಡ್ರಿ ಶರಣರಾಗ್ಲಿ ಮತ್ತೆ ಸಾಕಷ್ಟು ಮಂದಿ ಆಗ್ಲಿ ಗುರುವಿನಕ್ಕಿಂತ ಕಳಸಾಗಿ ಹೊಡೆದ್ಬಿಟ್ರ ಅವ್ರ ಗುರು ಬರೀ ಒಂದ್ ಹಸ್ತ ಇಟ್ಟಿರ್ತಾನ್ರಿ ಹಂಗೆಲ್ಲ ಇರ್ತಾವ ನೀವು ಹೇಳಿದ್ದು ಒಳ್ಳೇದ್ರಿ ಅಡ್ಡಿಲ್ಲ ಯಾಕಂದ್ರೆ ಅವ್ರ ಯಾರೋ ಒಂದು ವಿದ್ಯೆ ಕಲಿಬೇಕಾದ್ರ ಶ್ರಮ ಪಡ್ಲೇಬೇಕು ಅವ್ರ ಮನಸ್ಸು ಬೇಕು ಮನಸ್ಸು ಅದ ಕಡೆ ಲಕ್ಷ್ಯ ಇರ್ಬೇಕು ಮೊದಲು ಮನಸ್ಸು ಹಸ ಇರ್ಬೇಕ ಒಳ್ಳೇದ ಕರೆಕ್ಟ್ ಹೌದು ಹಂಗಂದ್ರೆ ಈಗ ಒಟ್ಟೆ ನಿಮ್ಮ ಇನ್ನೊಬ್ರು ಯಾರಂದ್ರಲ್ರಿ ಅವ್ರ ನೀಲಪ್ಪನ್ ನೀವೇನ್ರಿ ನಮಸ್ಕಾರ ಒಟ್ಟೆ ನೀವು ಅದನ್ನ ಮುಂದುವರ್ಸಕತ್ತೀರಿ ಈಗ ಹಾಡಿದ್ಮೇಲೆ ಸರ್ ಗುರು ತೋರಿಸೋದ ಒಂದ್ ಕೆಲವೊಂದು ಅಳವಡಿಸ್ಕೊಂಡ್ರ ನಾವ್ ಹೇಳಿಲ್ಲ ಅವ್ರಿಗೆ ನಾವ್ ಹಾಡೋ ಮುಂದೆ ಅವ್ರು ಆಡ್ಸ್ಕೊತಾರ ಅವ್ರು ಹಾಡ್ತಾರ ಅವ್ರದ ವಾಯ್ಸ್ ಚಲೋ ಐತಿ ಎಲ್ಲ ನಾವು ಅದ ಹೇಳಿದ್ರಲ್ಲ ಈಗ ನೀವು ನಾವಾದ್ರು ರೀ ಆಗಲ್ಲ ಹೇಳಿದ್ರಿ ಮಂಜು ಅಂತೇಳಿ ಅವೆಲ್ಲ ಬಾಳ ಮುಂದುವರೆದ್ ಬಿಟ್ರಿ ಈಗ ಅವ್ರ ಈಗ ನಾವು ಕೈ ಕಲ್ತಾನೋ ಅವ್ನ ನನ್ ಕೈ ಕಲ್ತಾನೋ ಯಾರಿಗೆ ಹುಚ್ಚ ಹಿಡ್ದಂಗ ಆಗ್ಬಿಟ್ಟಿರ್ತೈತೆ ಇದು ಹೆಂಗ್ ಇರ್ತೈತಿ ಅಂದ್ರೆ ಜಗತ್ತಿಗೆ ಹೆಂಗ್ ಇರ್ತೈತಿ ಅಂದ್ರ ಈಗ ಒಂದ್ ಹಾಡಾಗ್ಲಿ ಮತ್ತೊಂದ್ ಏನು ಕಲೆ ಆಗ್ಲಿ ಈಗ ಮೂಲ ಯಾರು ಮಾಡ್ಯಾರ ಅನ್ನೋದ ಅದ ತಿಳಿದಂಗ ಆಗೈತೆ ಅಂದ್ರೆ ಜನ ಹೆಂಗ್ ತಿಳ್ಕೊಂತೈತಿ ಮೊದಲ ಅವ್ರು ಯಾರ ಕಡೆ ನೋಡಿರ್ತಾರ ಯಾರ ಕಡೆ ಕೇಳಿರ್ತಾರ ಅವ್ರ ಮೊದಲಂತ ಕಲ್ಪನೆ ಆಗಿರ್ತೈತೆ ಸರ್ ಅವ್ರಿಗೆ ಬಿಟ್ಟಿದ್ರಿ ನಾವ್ ಕರೆಕ್ಟ್ ರೀ ಅದನ್ನ ಎಲ್ಲರಿಗೂ ಹೋಗಿ ಎಲ್ಲ ಹೇಳಕ್ ಆಗದಲ್ರಿ ಈಗ ಮೂಲೊಬ್ಬ ಮನುಷ್ಯಕ ಒಂದ್ ಏನೋ ಒಂದ್ ಕಲೆ ಅಂತಲ್ರಿ ಒಟ್ಟ ಎಲ್ಲ ಕ್ಷೇತ್ರದೊಳಗ ಅವ್ರನ್ನ ನೋಡಿ ಮತ್ತೊಬ್ರ ಅದನ್ನ ವಿದ್ಯೆ ತಗೊಂಡಿರ್ತಾರ ಅದ ಖುಷಿ ಪಟ್ಟು ಬಿಡುದ್ರಿ ಅದ ಸಾಕ್ಪ ನಮ್ದೊಂದು ಅದನ್ನ ಮಾಡ್ಬೇಕ್ರಿ ಖುಷಿ ಪಟ್ಟು ಬಿಡುದ್ರಿ ಈಗ ನಾವ್ ಹೇಳ್ದಂಗಿಲ್ಲ ಈಗ ಮೊದಲ ಈಗ ನಾನು ಅಲ್ಲಿ ಅಲ್ಲಂತ ಸಾಧಿಸಿದ್ವ ಅವ್ ಎರಡನೇದವ ಅವ್ನ ನೋಡಿ ಕಲ್ತಾವನ ಅವಕ್ಕಿಂತ ಚಂದ ಆಡೋಂಗಿರ್ತಾನ ಅಂದ್ರೆ ಹೆಂಗ್ರಿ ಈಗ ನಾವ್ ಮೊದಲು ಎಲ್ಲಿ ನೋಡಿ ಅದು ಇಂಪಾರ್ಟೆಂಟ್ ಒಟ್ಟು ಚಲೋ ಹೇಳ್ಯಾರಲ್ಲ ಖುಷಿ ಪಟ್ಟು ಬಿಡುದ್ರಿ ಈಗ ನೋಡ್ರಿ ಸರ್ ಸದಾನಂದ ಗುರುಗಳ ಇದ್ರಾಗ ನಾ ಅನ್ನೋಂಗಿಲ್ರಿ ಹೌದೌದೌದೌದು ನಾ ಅಂದ್ರೆ ನನ್ ತಲೆ ಮೇಲೆ 10 ಕೈ ಇಟ್ಟೋಗ್ಬಿಟ್ಟಿರ್ತಾನ ನಾ ಅನ್ನೋಂಗಿಲ್ಲ ನಾವು ಯಾರ ಇದ್ರಾಗ ಇಲ್ಲ ಅವ್ರಷ್ಟೇ ಉಳಿದಾರ ಅಲ್ರಿ ಅವ್ರ ನಾ ಅನ್ನೋದು ಬಂತು ಅಲ್ಲಿಂದ ಅವ್ರದ್ದು ಶುರುವಾತ
ಈಗ ನೋಡ್ರಿ, ಈಗ ನಮಗ್ ಒಂದು ದೊಡ್ಡ ಖುಷಿ ಏನ್ರಿಪ್ಪ ಅಂತಂದ್ರೆ, ಈ ಧಾರವಾಡ ಹುಬ್ಬಳ್ಳಿ ನಗರ ಅನ್ನೋದ್ರೊಳಗ ಇಂಥ ಒಂದು ನಮ್ಮ ಹೆಚ್ಚು ಕಡಿಮೆ ನಮ್ಮ ಕರ್ನಾಟಕದಾಗ 2ನೇ ಸ್ಥಾನ ಸಿಟಿ ಇದೆ. ಇಂಥ ಇದ್ರೊಳಗೆ ಕಲಿ ಉಳಿಯೋದು ಕಷ್ಟ ಐತ್ರಿ. ಈಗ ಹೌದ್ರಿ, ಕಷ್ಟ ಐತ್ರಿ. ಹಳ್ಳಿ ಒಳಗೆ ಉಳಿಸೋದು ಕಷ್ಟ ಐತಿ. ಮೊದಲು ಏನಕ್ಕೈತ್ರಿ, ಹಳ್ಳಿ ಒಳಗೆ ಹೊಲ್ ಮನಿ ದುಡಿತಿದ್ರೆ ಏನೋ ಬೇಸರ ಕಳ್ಕೊಳಕ್ ದೇವಸ್ಥಾನ ಗುಡಿ ಗುಂಡ್ರದಾಗ ಇಂಥವೆಲ್ಲ ಮಾಡ್ಕೊಂತ ಉಳಿದಿತ್ತ. ಈಗ ಇಲ್ಲಿ ಸಿಟಿ ಒಳಗೆ ಒಂದಕ್ಕೆ ಕ್ಷಣನೂ ಸಮಯ ಕೊಡ್ಲಂತ ಅಂತದ್ರಾಗ ಮತ್ತೀಗ ಇಂಥವೆಲ್ಲ ನಿಮ್ಮ ಇಂಥ ಸಿಟಿ ಒಳಗಿಂತ ಉಳಿದಿದ್ದಪ್ಪ ಅಂದ್ರ ನೀವು ದೊಡ್ಡ ಏನ್ ಹೇಳಿದ್ರು ಕಡಿಮೆ ರೀ. ಅದ ಇಲ್ರಿ, ಉಳ್ದಂಗ್ರಿ ಎಲ್ಲ ಇವರಿಂದ ನಾವು ಉಳ್ದಂಗ್ರಿ. ಯಾಕಂದ್ರೆ ಅದ ಹೇಳಿನಲ್ರಿ, ನಾವ್ ಒಬ್ರೇ ಏನ್ ಮಾಡಕ್ ಆಗುದಿಲ್ಲ. ಇದಾಗ ಎಲ್ಲಾ ಬೇಕಿದ್ರ. ಹೌದೌದೌದೌದೌದು. ಈಗ ಅವ್ರಿದ್ದಾಗ ನಾವಿದ್ದಾಗ ಅವ್ರು ಇರುದಿಲ್ರಿ, ಅವ್ರಿದ್ದಾಗ ನಾವು ಇರ್ತೇವೆ. ಈಗ ನಾ ಪೆಟ್ಟಿಗೆ ತಗೊಂಡ ಹಾಡ್ತಾನೆ ದೊಡ್ಡ ಮಾಸ್ತರ್ ಅಂತ ಇದೀವಿ ಸುಣ್ಣ ಅಡ್ಡಾಡಿದ್ರ ಎಲ್ಲ ಕೂಡದಾಗನ ಯಶಸ್ವಿ. ಮೂಲತಃ ಭಜನಿ ಹುಟ್ಟಿದ್ದ ನಮ್ ಪಾಪ ಕಳ್ಕೊಳಕ. ಈಗ ಮುಂಜಾನಿಂದ ಎಲ್ಲೇ ಹೋಗಿರ್ತೇವಿ, ಏನೋ ಗೊತ್ತಾಗ ಪಾಪ ಮಾಡಿರ್ತೇವಿ. ಅದಕ್ಕೆ ಗುಡಿ ಗುಂಡದಾಗ ಶಿವನಾಮ ಸ್ಮರಣೆ ಇಟ್ರ ಈಗ ಬರ್ಬರ್ತಾ ಏನಾಗೈತಿ ಅದನ್ನ ಮಾಡೋರು ಕಡಿಮೆ ಆಗ್ಯಾರ. ಆಮೇಲೆ ಯಾರು ಮಾಡುದ್ರಿ, ಅಗದಿ ಬಡವರ ನಮ್ಮಂತವ್ರ ಅವ್ರಿಗೆ ಏನ್ ಪಾಪ ಭಜನಿಗೆ ಹೋದ್ರೆ ಒಂದ್ ಸ್ವಲ್ಪ ಅಲ್ಲಿ ಕೊಡ್ತಾರ, ನಮ್ ಜೀವನ ನಡೀತೈತೆ ಅನ್ನೋರ್ ಕಡೆ ನಾವು ಉಳಿದೈತಿ. ದೊಡ್ಡ ಸಾವುಕಾರ ಕಡೆ ಉಳಿದಿಲ್ಲ. ಈಗ ನೋಡ್ ಸರ್, ಹಿಂಗ ಭಜನಿಗೆ ಬೆಲೆ ಕೊಡ್ತಾರಲ್ರಿ ಈಗ ಮಂದಿ. ನಾವು ತೀರ್ಕೊಂಡೆಲ್ಲ ಬಾಳ ಹೋಗ್ತೇವ್ರಿ. ತೀರ್ಕೊಂಡೆಲ್ಲ ಹೋದಾಗ ಎಲ್ಲೇ ಕುಂದಿರ್ಸ್ತಾರ ನಮ್ಗೆ ಗಾಡಿ, ಅಲ್ಲಿ ಕುಂದಿರ್ಸ್ ಅಲ್ಲಿ ಕುಂದಿರ್ಸ್ ಹಿಂಗ ನೋಡೋದು ಅವ್ರಿಗೆ ಗೊತ್ತಾಗತ್ರಿ ಹಿನ್ನೆಲೆ. ಇಲ್ಲ, ನೀವ್ ಹೇಳಿದ್ ಒಳ್ಳೇದಿಗೆ. 4 ಜನ ನೋಡಿ ತಿಳ್ಕೊಳ್ಳಿ ಅದನ್ನ. ಅಲ್ಲ ಗೊತ್ತಾಗ್ಲಿಕ್ಕೆ ಅಂದ್ರೆ ಕಲಾವಿದರಿಗೆ ಒಂದು ಬೆಲೆ ಕೊಡ್ಲಿ. ಒಂದೊಂದ್ಸಲ ನಾವು ಸಾಮಾನ್ಯ ಎಬ್ಸ್ಕೊಂಡು ಹೊಳೆ ಬಂದ್ಬಿಟ್ಟೇವ್ರಿ. ಭಜನೆ ಅಂದ್ಬಿಡ್ಲಿ ಇವ್ರ ಕೆಲಸ ಅದ ಮಾಡ್ರಪ್ಪ ಅನ್ನೋ ಒಂದು ಕುಲಿ ಆಳ ಏನಕ್ಕೆ ಏನಾರ ಮಾತಾಡುದು ಅದೆಲ್ಲ ಹೋಗ್ಬೇಕ್ರಿ. ಹೌದೌದೌದೌದು. ಪ್ರೋತ್ಸಾಹ ಕೊಟ್ರೆ ಭಜನೆ ಬೆಳಿತಾವ್ರಿ. ದುಡ್ಡು ಕೊಟ್ರೆ ಎಲ್ಲ ಸಿಗ್ತೈತೆ ಅಂತಾರ. ಅದ್ರ ಕಲಪಲ್ಲ ಸಿಗುದಿಲ್ಲ. ಅದ ಅಂತ ಅಂದ್ರ ಅದಕ್ಕೊಂದು ಬೆಲೆ ಕಟ್ಟಕ್ ಆಗಲಾರ್ತದ. ಅದನ್ನ ನಾವ್ ಹೆಂಗ್ ಉಳಿಸ್ಕೋಬೇಕಪ್ಪ ಅನ್ನೋದನ್ನ ಎಲ್ಲರೂ ಕಲಿಬೇಕಾಗೈತಿ. ಅದ ಈಗ ಒಂದ ಭಾವನ ಇರ್ಬೇಕ್ರಿ. ಈಗ ಭಜನೆಗ ನಾವು ಕುಂದಿರ್ತೇವೆ ಒಂದ್ ಎಲ್ಲರೂ ಶಿವನ ಮಕ್ಕಳ. ಅವಾಗ ಅದ ಏನೋ ಗಾಳಿ ಬೀಸ್ಬಿಟ್ಟಿರ್ತೈತಿ ಅದ. ಆಮೇಲೆ ನಮಗ ಅದ ಒಂದ್ ವಯಸ್ಸು ಇರ್ತೈತೆ. ಮತ್ ನಮಗ ಅದ ಒಂದ್ ಕಾಂಪಿಟೇಷನ್ ಅಂದ್ರೆ ಏನಂತಾರ ಅದಕ್ಕ, ಒಟ್ಟ ನಮ್ಗೆ ಎಲ್ಲಿ ಮಾಡ್ಲಂತ ಮಾಡ್ಬೇಕ, ಒಂದ್ ಊರ ಹೆಸರು ಉಳಿಬೇಕು ಅಂದ್ರೆ ನಮ್ಗೆ ಹಲ್ಕಟ್ಟ ಹಾಡಿಸ್ಬೇಕನ್ನೋ ಉದ್ದೇಶ ಇಲ್ರಿ. ಉದ್ದೇಶ ಒಟ್ಟ ಇಲ್ಲ ನಮ್ಗೆ. ಅಲ್ಲಿ ಮಂದಿ ಇರ್ತಾರ ಅವಾಜ್ ಹಾಡಿಸ್ಬೇಕನ್ನೋ ಒಟ್ಟ ಉದ್ದೇಶ ಇಲ್ಲ. ಯಾಕಂದ್ರೆ ನಮ್ದು ಎಲ್ಲ ಶರಣರ ಅಡ್ಡಾಡಿದ ಸ್ಥಳ ರೀ. ಶಿವಾನಂದ ಅಜ್ಜರ ಅಡ್ಡಾಡಿದ್ ನಮ್ಗೆಲ್ಲ ಅವಕಾಶ ಕೊಡೋದಿಲ್ಲ. ಆದ್ರ ಸಂದರ್ಭದಾಗ ಒಮ್ಮೆ ಮಾಡಕೊಂತ ಮಾಸ್ತರ್ಗಳು ಸ್ಟಾರ್ಟ್ ಮಾಡಿರ್ತಾರ, ಅವ ಆಗ್ಬಿಟ್ಟವ. ಆಮೇಲೆ ಈಗ ನಮ್ಗೆಲ್ಲ ಮತ್ತೆ ಗೊತ್ತಾತ್ರಿ. ಈಗೆಲ್ಲ ನೋಡ್ತೇವೆ ಮಾಡ್ತೇವೆಲ್ಲ ತಿಳುವಳಿಕೆ ಬಂದ್ಮೇಲೆ ಈಗ ಅವು ಬ್ಯಾಡಪ್ಪ, ನಮ್ಗೆ ಭಜನಿ ಮಾಡೋರು ಅಷ್ಟೇ ಮಾಡ್ಲಿ, ಭಗವಂತ ಮುಟ್ಟಿದ್ರೆ ಸಾಕತ್ ಅಂತ ತಿಳಿತೈತ್ರಿ. ಕೇಳ್ಬೇಕಂದ್ರು ಕೇಳ್ತಾರೆ. ಇಲ್ಲಪ್ಪ ಅಂದ್ರೆ ಭಗವಂತ ಮುಟ್ತೈತಿಲ್ರಿ ಅದ, ಅದು ಸಾಕ. ಯಾವಾಗ ಬಂದ್ಬಿಟ್ಟೆ ನೋಡ್ರಿ ನಾವ್. ಅದ ಯಾವಾಗಿದ್ರು ಸತ್ಯನ ಉಳಿದು. ಹೌದೌದ್ರಿ. ವರ್ಷದಾಗ 10-12 ಕಾರ್ಯಕ್ರಮ ಮಾಡ್ತಿದ್ರಿ ನಾವು. ವರ್ಷದಾಗ ಒಂದ ಮಾಡೋಲಿ, ಚಲೋ ಮಾಡು, ಭಗವಂತ ಮುಟ್ಟಿದ್ರೆ ಸಾಕದ. ಹಿಂಗಾಗಿ ನಮ್ಮ ಊರಾಗ ಭಜನೆ ನಾವು ಕಡಿಮೆ ಮಾಡಿದ ಉದ್ದೇಶ ಇದೆ. ಏನ್ ಸರ್, ನಮ್ಮ ಹಿರಿಯರ ಪುಣ್ಯ, ಇವ್ರ ಪುಣ್ಯ, ನಮ್ ಹಿಮ್ಯಾಳದ ಪುಣ್ಯ. ಈಗಾದ್ರೂ ನಮ್ದು ಒಂದ್ ಸ್ವಲ್ಪ ಏನಾರ ಅಡೆತಡೆ ಆದ್ರೆ ನಮ್ ಹಿಮ್ಯಾಳ ಎತ್ ಹಿಡಿದು ನಮ್ಮನ್ನ ಕರ್ಕೊಂಡು ಹೋಗ್ತಾರ. ವಯಸ್ಸಾಗೈತೆ ಅಂತ ನಮ್ಮನ್ನೇನು ಮೂಲ್ಯಾಕ ಕುಂದ್ರಿಸಿಲ್ಲ, ಎಲ್ಲರೂ ಬೆಲೆ ಕೊಡ್ತಾರ. ಹಿರಿಯರದ ಒಂದು ಆಶೀರ್ವಾದ, ಗುರುಗಳ ಆಶೀರ್ವಾದ ಇದ್ರೆ ಸಾಕ. ಮುಂದೆ ಹೇಳ್ಬಿಟ್ರೆ ನಿಮ್ಗೆ ಆಗಲಿಲ್ಲ. ಮತ್ತ ಅಂತಾರ ಗುರುಗಳ ಒಂದು ಆಶೀರ್ವಾದ ಇದ್ರೆ ಸಾಕು. ನೀವ್ ಏನು ಮಾಡ್ಬೇಡ್ರಿ, ಸುಮ್ ಕುಂದರ್ರಿ, ನೀವು ಬರ್ರಿ, ಹೋಗ್ ಕುಂದಿರ್ತೇವಿ. ನಮ್ ಕಡೆ ಆದ್ರ ಹಾಡ್ತೇವಿ, ಇರ್ಲಿಕ್ಕೆ ಸುಮ್ ಕುಂತ ಅವ್ರ ಕೂಡ ಮಾಡಿ ಬರ್ತೇವ್ರಿ. ಬರಾಬರಿ. ಆಮೇಲೆ ನಮ್ಮ ಮನ್ಯಾಗ ಮಕ್ಕಳು ಅವು ಅಲ್ರಿ ಇವೆಲ್ಲ ನೋಡ್ರಿ ಮನ್ಯಾಗ ಆತ ಇಲ್ಲೆಲ್ಲ ನಮ್ಗ ಸಪೋರ್ಟ್ ಕೊಟ್ಟಾಗ ನಾವು ಹಿಂಗ ಮುಂದುವರೆಕ್ ಸಾಧ್ಯ ಐತ್ರಿ. ಸ್ವಲ್ಪ ಏನ್ರ ಅಂತ ಮಾಡಕ ನಾ ಈಗ ಅದನ್ನೇನು ಮಾಡ್ತೀವಿ ಬಾಯಿಲಿ ಅಂತಂದ್ರೆ ಅದು ಎಲ್ಲಿ ಹೋಗಕ ಆಗುದಿಲ್ರಿ. ಅವ್ರದ್ದು ಮತ್ತೆ ಎಲ್ಲಾರ್ದು ಸಹಕಾರ ಇದ್ದಾಗ ನೀವು ಯಶಸ್ವಿ ಆಕ್ಕವು. ಗುರುವಿನ ಯಾಗೆ ಮರಿಯಲಿ, ಗುರುವಿನ ಯಾಗೆ ಮರಿಯಲಿ, ಯಾಗೆ ನಾನು ಮರಿಯಲವನ ಶರೀರ ಶಕ್ತಿಯ ಬಿಡಸಿದವನ ಪರಿಪರಿಯಲ್ಲಿ ಭೋಗವ ಪಾಟು ಪಾರ ಬ್ರಹ್ಮನ ತೋರಿಸಿದವನ. ಇದ್ರೊಳಗೆ ಏನೈತಂದ್ರೆ ನೋಡ್ರಿ, ಮೂಢತನದಿ ನಾನು ಬಲೆಹೀನನಾದೆನು. ಆಮೇಲೆ ಕಾಡ ಜನ್ಮವ ತಿರುಗಿ ಕಟ್ಟೆ,
ಬಾಡಿಗೆ ಎತ್ತಿನಂತೆ ದುಡಿದಿರುವುದು ಸತ್ತೆ. ಇದ್ರೊಳಗೆ ಹಿಂಗಿದ್ದೀವಿ ನಾವು ಮೊದಲ. ಆಮೇಲೆ 3 ಮಂದಿ ಪ್ರೀತಿ ಗೆಳೆಯರನ್ನ ಮೋಹ ಬಿಡಿಸಿದ, 6 ಮಂದಿ ವೈರಿಗಳನ್ನ ಊರ ಬಿಟ್ಟ ಹೊರಗೆ ಹಾಕ್ಸಿದ. ಅಂದ್ರೆ ಇದರ ತಾತ್ಪರ್ಯ ಏನಂದ್ರೆ 3 ಮಂದಿ ಅಂದ್ರೆ ಏನ್ರಿ, ತನು ಮನ ದನ ಇವು ಹೆಣ್ಣು ಹಣ್ಣು ಮಣ್ಣು ಅದಾವಲ್ಲ, ಇವನು ಹೊರಗೆ ಹಾಕ್ತಾನ. ಫಸ್ಟ್ ಮಾಡೋ ಗುರು ಇದರಿ, ಕೈ ಬಾಯಿ ಕಚ್ಚಿ. ಆ ಹಾಡಾಯ್ತು ಅಂದ್ರೆ ಅದಕ್ಕೆ ಏನಿಟ್ಟಾನ ಪಲ್ವಿ ಗುರುನಾಥ್ ಅಂದ್ರೆ, ಯಾರೋ ನೀನು ಎಲ್ಲಿಂದ ಬಂದಿ, ಬರುವಾಗ ಇತ್ತೇನೋ ಇಷ್ಟೆಲ್ಲ ಮಂದಿ, ಚಾಸ ಜನ್ಮಯವಲ್ಲ ತಿರುಗಿ ಬಂದಿ, ಬರುವಾಗ ಏನೇನು ನೀ ತಂದಿ. ಅಂದ್ರ 84 ಲಕ್ಷ ಜೀವರಾಶಿ, ಇವು 84 ಲಕ್ಷ ನಮ್ಮ ಕಲಿಯುಗದೊಳಗೆ ಮನುಷ್ಯರು ಹುಚ್ಚರಾಗಬಾರ್ದು ಅಂತ ಇಟ್ಟಾರ್ರಿ. ಇದು ಕೋಟಿಗಟ್ಲೆ ಐತಿ ಲೆಕ್ಕ ಇದಕ್ಕೆ. ಈಗ ನೋಡ್ರಿ, ಅಂಡಜಯ, ಪಿಂಡ ಜಯ, ಉದ್ಭವ ಜಯ, ಜಲಜಯ. ಅಂಡಜಯ ಅಂದ್ರೆ ಇದು ತತ್ತಿಯೊಳಗೆ ಹುಟ್ಟೋದು, ಪಿಂಡ ಜಯ ಅಂದ್ರೆ ಸಂಸಾರ ಮಾಡಿ ಹುಟ್ಟೋದು, ಇದಕ್ಕೆ ಪಿಂಡ ಜಯ. ಉದ್ಭವ ಜಯ ಅಂದ್ರೆ ನಾವು ಬೀಜ ಬಿತ್ತಿ ತಿಕ್ಕೊಳ್ಳೋದು ಉದ್ಭವ ಜಯ. ಜಲಜಯ ಅಂದ್ರೆ ಎಲ್ಲ ಸಮುದ್ರದ ಹುಟ್ಟು ಪ್ರಾಣಿ. ಇವಕ್ ಲೆಕ್ಕ ಐತಾರೆ. ಸುಮ್ಮನೆ ನಾವು ಮೆಂಟಲ್ ಆಗಬಾರ್ದಂತ 84 ಲಕ್ಷ ಅಂತ ಇಟ್ಟಾರ. ಒಂದು ಇತಿಹಾಸ ಹೇಳ್ಯಾರ, ನಾವು ಅದನ್ನ ಪಾಲಿಸ್ಕೊಂತ ಹೊಂಟೈತೆ. ವರ್ಷ ಅಂದ್ರೆ ಅದನ್ನ ಏನು ಅನ್ನೋದ ಇದು ಮತ್ತ ನಾಟಕದ ಹೋಗಿದ್ವಿ ಅದಕ್ಕೆ ಹಂಗ ಉಳಿದ. ಎಂತ ಮಾನವ ಜನ್ಮ ಇದು ಮಾಯಕ ಸೋತರು, ಎಂತ ಮಾನವ ಜನ್ಮ ಇದು ಮಾಯಕ ಸೋತರು, ಅರಿವಿನ ಜನ್ಮ ತಾನೇ ಇದ್ದು ತನ್ನನು ಮರತಲೋ, ಅರಿವಿನ ಜನ್ಮ ತಾನೇ ಇದ್ದು ತನ್ನನು ಮರತಲೋ. ಜ್ಞಾನವೆಂಬುವ ಟುಬಾಕಿದಕ ಮುವತಿಯಾಗೇತೋ, ಅಜ್ಞಾನೆಂಬ ಪೈಯನ್ನ ತಾನೇ ಸುತ್ತದೋ, ಅಜ್ಞಾನೆಂಬ ಪೈಯನ್ನ ತಾನೇ ಸುತ್ತದೋ, ಅರಿವಿನ ಜನ್ಮ ತಾನೇ ಇದ್ದು ತನ್ನನು ಮರತದೋ, ಅರಿವಿನ ಜನ್ಮ ತಾನೇ ಇದ್ದು ತನ್ನನು ಮರತದೋ. ಎಂತ ಮಾನವ ಜನ್ಮ ಇದು ಮಾಯಕ ಸೋತರೋ, ಅರಿವಿನ ಜನ್ಮ ತಾನೇ ಇದ್ದು ತನ್ನನು ಮರತದೋ, ಅರಿವಿನ ಜನ್ಮ ತಾನೇ ಇದ್ದು, ಅರಿವಿನ ಜನ್ಮ ತಾನೇ ಇದ್ದು ತನ್ನನು ಮರತದೋ. ಇಲ್ಲಿಯವರೆಗೂ ನಮ್ಮ ಜೋಡಿ ಸಂದರ್ಶನವನ್ನ ಮಾಡಿರ್ತಕ್ಕಂಥ ನಮ್ಮ ಧಾರವಾಡ ನಗರದ ಕಮಲಾಪುರ ಮತ್ತು ಮಾಳಾಪುರ ಅಂತ ಹೇಳ್ತೇವೆ. ಈ ಮಾಳಾಪುರದ ಹರ್ಜನಕೆರೆಯಲ್ಲಿರುವಂತ ಸಕಲ ಕಲಾವಲ್ಲಭರು ಅಂತ ಹೇಳ್ತೇವೆ. ಯಾಕಂದ್ರ ಅವರು ಸಾಕಷ್ಟು ಕಲೆ ಒಳಗ ಎಲ್ಲ ಒಂದು ನಿಪುಣತೆಯನ್ನು ಹೊಂದಿದಂಥವ್ರು. ಅಂತ ಗುರುಗಳು ಯಾರಪ್ಪ ಅಂತಂದ್ರ ನಮ್ಮ ಹನುಮಂತಪ್ಪ ಮಾಳಗಿಮನಿ ಗುರುಗಳು. ಅವರ ಇವತ್ತ ನಮ್ಮ ಜೋಡಿ ಒಂದು ಸಂದರ್ಶನವನ್ನ ಕೊಟ್ಟರು. ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಗುರುಗಳೇ. ನಮಸ್ಕಾರ. 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 ಇಲ್ಲಿವರೆಗೆ ನಮ್ಮ ಸದಾನಂದ ಗುರುಗಳು ಬರಿಗೊಪ್ಪ ಯೂಟ್ಯೂಬ್ ಚಾನಲ್ ಅವರು, ಆಮೇಲೆ ಕರುನಾಡ ರತ್ನಗಳು ಕನ್ನಡ ಅಂತ ಹೇಳಿ ಚಾನಲ್ ಮಾಡಿ ನಮ್ಮನ್ನ ಏನೋ ಒಂದು ನಮ್ಮ ಕಲಾ ಗುರುತ ಹಿಡಿದು ಯಾರೋ ಬಾಯಿಲಿಂದ ಕೇಳ್ಕೊಂಡು ನಮ್ಮ ಮನೆಯವರಿಗೆ ಬಂದು ನಮ್ದೆಲ್ಲ ಏನು ಎಂತೆಲ್ಲ ಸಂದರ್ಶನ, ನಮ್ಮ ನೋವು ಎಲ್ಲ ಕೇಳ್ಕೊಂಡು ನಮ್ಮ ಭಜನೆ ಬಗ್ಗೆ ಪ್ರಚಾರ ಮಾಡತ್ತಾರ. ಅವ್ರಿಗೂ ನಾವು ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಸದಾನಂದ. ಈಗ ಎಲ್ಲ ಭಜನಾ ಪ್ರಿಯರಲ್ಲಿ ಒಂದು ವಿನಂತಿ, ಈ ಕರುನಾಡ ರತ್ನಗಳು ಅಂತೇಳಿ ನಮ್ಮ ಸದಾನಂದ ಗುರುಗಳು ಒಂದು ಯೂಟ್ಯೂಬ್ ಚಾನಲ್ ಮಾಡ್ಯಾರ. ಎಲ್ಲರೂ ದಯಮಾಡಿ ಮನಸ್ಸಿನಿಂದ ಅವನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ಪ್ರೋತ್ಸಾಹ ಮಾಡ್ಬೇಕಂತ ನಮ್ಮ ಕಡೆಯಿಂದ, ನಮ್ಮ ಎಲ್ಲ ಭಜನಾ ತಂಡದ ವತಿಯಿಂದ ನಾವು
ಅಗದಿ ಕಳಕಳಿಯ ವಿನಂತಿ ಮಾಡ್ಕೊ. ಯಾವತ್ತು ಭಜನಾ ಕಲಾವಿದರಿಗೆ ನಮಸ್ಕಾರಗಳು. ಹಾಗೂ ಮಾಳಾಪುರದ ಹನುಮಂತ ಗುರುಗಳು ಇವತ್ತು ಸಂದರ್ಶನ ಇಟ್ಕೊಂಡಿದ್ರು, ಆದ ಕಾರಣ ನಾವು ಇಲ್ಲಿ ಆಗಮಿಸಿದ್ದೇವ್ರಿ. ಗುರುಗಳಿಗೆ ನಮ್ಗೆ ಭಾಳ ಆತ್ಮೀಯತೆ ಐತ್ರಿ. ಆದ್ರೆ ನಮ್ಮನ್ನ ಧಾರವಾಡಕ್ಕೆ 4 ವರ್ಷ ಆತಿಗೆ ನಾ ಅವ್ರ ಹಿಂಬಾಲಿ ಇಲ್ಲಿ ಸರ್ವಿಸ್ ಮಾಡತ್ತೆ. ನಮ್ಮ ನಿಗದಿ ಗೌಡ್ರು, ನಾನು, ಮಂಜಪ್ಪನ, ಫಕೀರನ್ನ, ಹನುಮಂತ ಮಾಸ್ತರು, ನೀಲಪ್ಪನ, ಒಂದಷ್ಟು ಮಂದಿ ಅಷ್ಟು ಕಲಾವಿದರು ಕೂಡಿ ಧಾರವಾಡದ ಭಜನಾ ಮಾಡ್ಕೊಂತ ಹೊಂಟೇವ್ರಿ. ಇವತ್ತು ನಮ್ಮ ಗುರುವಾದ ಸಂದರ್ಶನ ಇತ್ತು, ಸುಮ್ಮ ಹಂಗ ನಾವು ಬಂದಿದ್ದು ರೀ. ಬಂದ ಹತ್ರ ಭಾಗಿಯಾಗಿದ್ದೆವು. ದಯವಿಟ್ಟು ಎಲ್ಲರೂ ಈ ಭಜನೆಯನ್ನು ಬೆಳೆಸ್ರಿ, ಉಳಿಸ್ರಿ. ಮತ್ತು ಈ ಚಾಲನಕ್ಕೆ ಎಲ್ಲರೂ ಆದ್ಯತೆ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಇದನ್ನ ಮುಂದೆ ದೂಡಬೇಕಾಗಿ ವಿನಂತಿ. ನಮಸ್ಕಾರ ನಮಸ್ತೆ ಸರ್. ನಮಸ್ತೆ ಇಷ್ಟು ಮಠ ನಮ್ ಸಂದರ್ಶನ, ನಮ್ ಜರ್ನಿ ಎಲ್ಲಾ ಕೇಳಿದ್ರಿ. ಈಗ ನಮ್ ತಂಡದ ಒಟ್ಟು ಪರಿಚಯ ಮಾಡಿಕೊಡೋದು ನನ್ನ ಕರ್ತವ್ಯ. ಅದಕ್ಕಾಗಿ ಅವ್ರ ಪರಿಚಯ ಮಾಡಿಕೊಡ್ತೇನೆ. ಅವರು ನಮ್ ಗುರುಗಳ್ರಿ, ಜ್ಞಾನವನ್ನ ಕೊಟ್ಟಂತ ಗುರುಗಳು. ನಮಸ್ಕಾರ. ದುರ್ಗಪ್ಪ ಚವರ್ಗುಡ್ ಅಂತೇಳಿ ಇವರು ನಮ್ ಕೂಡ ಭಜನಿಗೆ ನಮ್ ಕೂಡ ಸಾಧ್ಯ ಮಾಡೋ ಫಕೀರಪ್ಪ ಸುಣಗಾರ ಅಂತೇಳಿ. ಇವರು ರಾಜು ಬಡಿಗೇರ ಡಗ್ಗಾ ಮಾಸ್ಟರು, ಆಮೇಲೆ ನಮ್ ಕೂಡ ಅಡ್ಡಾಡೋರು ಸರ್. ಇವರು ಪುಂಡ್ಲಿಕ್ ಮಾಸ್ಟರ್ ಮರಿಗಿರಿ ಅವರು, ಇವ್ರು ಹಾಡೋರು. ಇವ್ರು ಬಂದಾಗಿಂದ ನಮ್ದು ಹಾಡೋದು ಕಡಿಮೆ ಆಗೈತಿ. ಆಮೇಲೆ ಇವ್ರ ನಮ್ಕಿಂತ ಹಿರಿಯರು ಮಡವಾಳಪ್ಪ ಮಾಳಾಪುರ ಅಂತ ಹೇಳಿ ಇವರು ನಮ್ಮ ಫಕೀರಪ್ಪ ಅರ್ಜನ್ ಅಂತ ಹೇಳಿ ದೇವ್ರ ಹುಬ್ಬಳ್ಳಿ ಅವರು, ಇವರು ನಮ್ ಕೂಡ ಇರ್ತಾರ. ಇವರ ಮಂಜು ಬೆನಕಟ್ಟಿ ಇವರು ಭಜನಾ ಕಲಾವಿದರ ಅಂತ. ಇವರು ನಮ್ಮ ಸದಾ ನಮ್ಮನ್ನ ಸರಿಯಾಸ ಬಯಸು ನೀಲಪ್ಪ IIT ಅಂತ, IIT ಇಂದ ಇಲ್ಲೇ ಬಂದು ಹೋದಾರ ಸರ್. ನಮ್ ಭಜನೆಯಾಗ ಇರ್ತಾರ. ಇವರು ಇವರ ಮಂಜಣ್ಣ ಮಲ್ಗೋಡ್ ಅಂತ ಹೇಳಿ ನಮ್ ಕೂಡ ಡಗ್ಗ ಬಾರಿಸ್ತಾರ. ಒಳ್ಳೆ ಡಗ್ಗ ಸೂಪರ್ ಬಾರಿಸ್ತಾರ. ಆಮೇಲೆ ಇವರು ಹಂಗ ಇಲ್ಲಿ ಊರಿಂದ ಬಂದಾರ. ಹಂಗ ಇದನ್ನ ನೋಡಿ ಅವೇ ಭಜನಾ ಪ್ರಿಯರ. ನಮಸ್ಕಾರ.